ಮೇಲ್ನೋಟಕ್ಕೆ ಈ ಬಸ್ ನಿಲ್ದಾಣ ನಮಗನ್ಸಿದ ಪ್ರಕಾರ ಸಂಪೂರ್ಣ ಪಾಳು ಬಿದ್ದಿದೆ, ಶಿಥಿಲ ವ್ಯವಸ್ಥೆಗೆ ಹೋಗಿದೆ. ಇದನ್ನ ಟೆಕ್ನಿಕಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬಂದು ಇದು ಟೆಕ್ನಿಕಲಿ ಇದ್ರ ಫಿಟ್ನೆಸ್ ಏನು ಅಂತ ಹೇಳಿ ತಿಳಿಸ್ಕೊಡ್ಬೇಕು. ಹೇಳಿದ್ರೆ ಈ ಕೂಡಲೇ ಬಸ್ ಸ್ಟ್ಯಾಂಡ್ ನ ಬಂದ್ ಮಾಡ್ಬೇಕು. ಈ ಕೂಡಲೇ ಏನು ಇದು ಬಸ್ ಸ್ಟ್ಯಾಂಡ್ ನಿರ್ಮಾಣಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಮತ್ತು ಸರ್ಕಾರ ಈ ಕೂಡಲೇ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆರಂಭ ಮಾಡ್ಬೇಕು ಅಂತ ಹೇಳಿ. ಬಸ್ ನಿಲ್ದಾಣಕ್ಕೆ ಅನುಮತಿ ಕೊಡದ ಗ್ರಾಮ ಪಂಚಾಯತ್ ಆಡಳಿತಕ್ಕೆ, ಬಸ್ ನಿಲ್ದಾಣಕ್ಕೆ ತಡೆ ಮಾಡಿರುವ ಗ್ರಾಮ ಪಂಚಾಯತ್ ಆಡಳಿತಕ್ಕೆ ಬೇಕೇ ಬೇಕು. ಈ ದಿನ ಏನು ಹೊಸನಗರ ತಾಲೂಕಿನ ಐತಿಹಾಸಿಕ ನಗರ ಎಂದೇ ಖ್ಯಾತಿ ಗಳಿಸಿರ್ತಕ್ಕಂಥ ನಗರದ ಮುಖ್ಯ ಬಸ್ ನಿಲ್ದಾಣದ ದುಸ್ಥಿತಿಯನ್ನು ಕಂಡು ಇವತ್ತು ನಾವು ಸಾರ್ವಜನಿಕರು ಮತ್ತು ಬಿಜೆಪಿಯ ವತಿಯಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಧರಣಿಯ ಕಾರಣ ಏನಂತ ಹೇಳಿದ್ರೆ, ಕಳೆದ 3 ವರ್ಷದ ಹಿಂದೆ ಏನು ಸರ್ಕಾರ ಇತ್ತು, ಆಗಿನ ಸರ್ಕಾರ ನಿರ್ಮಿತಿ ಕೇಂದ್ರಕ್ಕೆ ಕಾಮಗಾರಿಯ ನಿರ್ವಹಣೆಯನ್ನು ಕೊಟ್ಟು 40 ಲಕ್ಷದ ಹಣವನ್ನು ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡಿತ್ತು. ಆದರೆ ಆ ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯತ್ ಆಡಳಿತ, ಇಲ್ಲಿನ ಸ್ಥಳೀಯ ಆಗಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಮತ್ತು ಅವರ ತಂಡ ಆ ಬಂದಿರತಕ್ಕಂಥ ಹಣವನ್ನು ಇಲ್ಲಿ ಬಳಕೆ ಮಾಡ್ಕೊಳ್ಳಿಕ್ಕೆ ಬಿಟ್ಟಿಲ್ಲ. ಏನು ಇದೆಲ್ಲ ಬರ್ತದೆ, ಇದು ಗ್ರಾಮ ಠಾಣಾ ವ್ಯಾಪ್ತಿಯ ಜಾಗ ಆಗಿರ್ತದೆ. ಅವರ NOC ಮುಖ್ಯ ಆಗಿರ್ತದೆ. ಆ NOC ಕೊಡ್ಲಿಕ್ಕೆ ಆಗಿನ ಗ್ರಾಮ ಪಂಚಾಯತ್ ಆಡಳಿತ ಬಿಟ್ಟಿಲ್ಲ, ಈ ತನಕನೂ ಕೂಡ ಬಿಟ್ಟಿಲ್ಲ. 40 ಲಕ್ಷನ ಬಳಕೆ ಮಾಡ್ಕೊಳಕ್ಕೆ ಆಗಿನ ಸರ್ಕಾರ ಮತ್ತು ಆಗಿನ ಶಾಸಕರ, ಆಗಿನ ಗೃಹ ಸಚಿವರಾಗಿರ್ತಕ್ಕಂಥ ಜ್ಞಾನೇಂದ್ರನವರ ಮುತುವರ್ಜಿಯಿಂದ ಆ ಹಣ ಬಿಡುಗಡೆ ಆಗಿತ್ತು. ರಾಜಕೀಯ ಕಾರಣಗಳನ್ನ ಇಟ್ಕೊಂಡು ಈ ಒಂದು ಇಲ್ಲಿನ ಅವರ ವೈಯಕ್ತಿಕ ಹಿತಾಕ್ಷಿ, ಇಲ್ಲಿ ಯಾರನ್ನೂ ಕೂಡ ಇಲ್ಲಿ ಒಂದಿಷ್ಟು ಜನನ್ನ ಕಾಪಾಡಬೇಕು ಅನ್ನೋ ದೃಷ್ಟಿಲಿ ಊರನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಇಲ್ಲಿನ ಗ್ರಾಮ ಪಂಚಾಯತ್ ಆಡಳಿತ ಮಾಡ್ತು. ಆ NOC ಕೊಟ್ಟಂತ ಸಂದರ್ಭದಲ್ಲಿ ಇಷ್ಟೊತ್ತಿಗಾಗಲೇ ಈ ಒಂದು ಕಟ್ಟಡ ನಿರ್ಮಾಣ ಆಗ್ತಿತ್ತು, ಬಸ್ ನಿಲ್ದಾಣದ ಕಟ್ಟಡ ನಿರ್ಮಾಣ ಆಗ್ತಿತ್ತು. ಅದಕ್ಕೆ ತಡೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇವತ್ತು ನೀವು ನೋಡ್ಬೋದು, ನೀವು ಅಲ್ಲಿ ನೋಡ್ಕೊ ಬಂದ್ರಿ ಅಂತ ಕಾಣಿಸ್ತದೆ. ಈ ಒಂದು ಬಸ್ ನಿಲ್ದಾಣ ಸಂಪೂರ್ಣ ಶಿಥಿಲಗೊಂಡಿದೆ. ಪಾಳು ಬಿದ್ದ ಯಾವುದೋ ಒಂದು ಐತಿಹಾಸಿಕ ವರ್ಲ್ಡ್ ಹೆರಿಟೇಜ್ ಸೆಂಟರ್ಗೆ ಇದನ್ನ ಸೇರಿಸಬಹುದು ಅನ್ಸ್ತದೆ ಹೀಗೆ ಬಿಟ್ಕೊಂಡ್ರೆ. ಯಾಕಂತ ಹೇಳಿದ್ರೆ ಹಳೆಯ ಕಾಲದ ಒಂದು ಬಸ್ ಸ್ಟ್ಯಾಂಡ್ ಅದೇ ರೀತಿಯಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಈ ತರದ ಒಂದು ಬಸ್ ಸ್ಟ್ಯಾಂಡ್ ನೋಡ್ಲಿಕ್ಕೆ ಆಗೋದಿಲ್ಲ. ಈ ತರದ ದುಸ್ಥಿತಿಯಲ್ಲಿ ಈ ಬಸ್ ಸ್ಟ್ಯಾಂಡ್ ಬಿಟ್ಕೊಂಡಿದ್ದಾರೆ. ಮತ್ತೆ ದಿನದಿಂದ ದಿನಕ್ಕೆ ಆ ಬಸ್ ಸ್ಟ್ಯಾಂಡ್ ನ ಗೋಡೆಗಳು ಕುಸಿತಾ ಇದಾವೆ. ಆ ಕುಸಿತ ಗೋಡೆಗಳು ಎಲ್ಲಾದ್ರೂ ಅದ್ರ ಮಾಡಿ ಬಿದ್ದೋದ್ರೆ ಅದಕ್ಕೆ ಹೊಣೆ ಯಾರು? ಅಧಿಕಾರಿಗಳು ಯಾರು ಹೊಣೆ ಆಗ್ತಾರೆ? ಯಾವ್ದಾದ್ರು ಜೀವ ಹಾನಿ ಆಗಿದ್ರೆ ಆ ಕುಟುಂಬಕ್ಕೆ ಹೊಣೆ ಯಾರಾಗ್ತಾರೆ ಅನ್ನೋದನ್ನ ಸ್ಪಷ್ಟನೆ ಕೊಡ್ಬೇಕು. ಹಾಗೆ ಈಗ ನಾವು ಇಲ್ಲಿನ ಜನಪ್ರತಿನಿಧಿಗಳು, ನಾವೇ ಗೆಲ್ಸ್ತಕ್ಕಂಥ ಜನಪ್ರತಿನಿಧಿಗಳು, ಯಾವ್ದು ಕಳೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಅವ್ರು ನಾವು ಗೆಲ್ಸಿ, ನೀವು ನಿಮ್ಮನ್ನ ಚುನಾಯಿತರನ್ನ ಹಾಕಿಸಿ ಊರಿನ ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ರೆ ಇವರ ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ಗೆ NOC ಕೊಡದೆ ಬಸ್ ಸ್ಟ್ಯಾಂಡ್ ನಿರ್ಮಾಣಕ್ಕೆ ತಡೆ ಮಾಡಿದ್ದಾರೆ. ಇದು ಖಂಡನೀಯ. ಹಾಗೆ ಮುಂದಿನ ದಿನಗಳಲ್ಲಿ ಈ ಕೂಡಲೇ ರಾಜ್ಯ ಸರ್ಕಾರ ಈ ಕೂಡಲೇ ಬಸ್ ಸ್ಟ್ಯಾಂಡ್ ನಿರ್ಮಾಣದ ಕೆಲಸವನ್ನು ಕೈಗೆತ್ಕೋಬೇಕು. ಈ ರಾಜ್ಯ ಸರ್ಕಾರ ಇದಕ್ಕೆ ನಮ್ಗೆ ಈ ಬಗ್ಗೆ ನಮ್ಗೆ ಸ್ಪಷ್ಟನೆ ಕೊಟ್ಟು ಈ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿಲ್ಲ ಅಂತ ಹೇಳಿದ್ರೆ ಈ ಧರಣಿ ಮುಂದುವರಿತದೆ. ಇವತ್ತು ಈ ದಿನದಿಂದ ಅಹೋರಾತ್ರಿ ಧರಣಿಯನ್ನು ಇಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಏನು ಈ ನಗರ ಹೋಬಳಿಯನ್ನು ಮುಳುಗಿರ್ತಕ್ಕಂಥ KPC ಏನಿದೆ, 3 ಡ್ಯಾಮ್ ಕಟ್ಟಿದ್ರು. ಆ KPC ಅವರು ಇದ್ರ ಜವಾಬ್ದಾರಿ ತಗೋಬೇಕು. ಆ KPC ಅವರು ಜವಾಬ್ದಾರಿ ತಗೊಂಡು ಈ ನಗರ ಬಸ್ ಸ್ಟ್ಯಾಂಡ್ ನ ನಿರ್ಮಾಣ ಮಾಡ್ಕೊಡ್ಬೇಕು. ಇಲ್ದಿದ್ರೆ ಉಪವಾಸ ಸತ್ಯಾಗ್ರಹವನ್ನು KPC ಕಚೇರಿ ಮುಂದ್ಗಡೆ ಕೊಡ್ತಕ್ಕಂಥ ಪ್ರಯತ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತೀವಿ. ಈಗಾಗಲೇ ನಮ್ಮ ಶಾಸಕರು ಈ ಬಗ್ಗೆ KPC ಅವರಿಗೂ ಕೂಡ ತಮ್ಮ ಪತ್ರವನ್ನು ಕೊಟ್ಟಿದ್ದಾರೆ. ಈ ಕೂಡಲೇ ನೀವು ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಿಕೊಡ್ಬೇಕಂತ. ಇದಕ್ಕೆ CSR ಫಂಡ್ ಅಲ್ಲಿ ಈ ಕೂಡಲೇ ನಮಗೆ ಬಸ್ ನಿಲ್ದಾಣದ ನಿರ್ಮಾಣ ಕಾರ್ಯ ಆಗ್ಬೇಕು. ಹಾಗೆ ಸುಸ್ಥಿತಿಯಲ್ಲಿ ಇಲ್ಲದಂತ ಈ ಬಸ್ ನಿಲ್ದಾಣವನ್ನು ಬಂದ್ ಮಾಡ್ತಾರೋ ಅಥವಾ ಟೆಕ್ನಿಕಲಿ ಅದು ನಮ್ಗೆ ಪ್ರೂವ್ ಆಗ್ಬೇಕು, ಏನಾಗಿದೆ ಅದು ಅದ್ರಲ್ಲಿ ಜನ ಸಾರ್ವಜನಿಕರು ಉಪಯೋಗ ಪಡ್ಕೋಬೋದೋ ಇಲ್ಲ ಅಂತ ಹೇಳಿ ಪ್ರೂವ್ ಆಗ್ಬೇಕು. ಇಲ್ಲಾಂದ್ರೆ ಅದು ಬಂದ್ ಮಾಡಿ. ಯಾಕಂತ ಹೇಳಿದ್ರೆ ಯಾವ ಪ್ರಾಣಹಾನಿಕ್ಕಿಂತ ಯಾವ್ದಾದ್ರು ಕುಟುಂಬಕ್ಕೆ ನಷ್ಟ ಆದ್ರೆ ಇವ್ರು ಬಂದು ಈ ರಾಜಕಾರಣ ಮಾಡ್ತಕ್ಕಂಥ ಇವ್ರು ಕೂಡ ಏನೋ ಕುತಂತ್ರ ರಾಜಕಾರಣ ಮಾಡೋರು ಯಾರು ಬಂದು ಅದನ್ನ ಅವ್ರ ಕುಟುಂಬಕ್ಕೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡೋದಿಲ್ಲ. ಈ ಕೂಡ ಅದ್ರ ಟೆಕ್ನಿಕಲಿ ಅದ್ರ ಫಿಟ್ನೆಸ್ ಚೆಕ್ ಮಾಡ್ಬೇಕು. ಚೆಕ್ ಮಾಡಿ ಆ ಫಿಟ್ನೆಸ್ ಆಗಿದ್ರೆ ಮಾತ್ರ ಅದ್ರಲ್ಲಿ ಸಾರ್ವಜನಿಕ ಉಪಯೋಗಕ್ಕೆ ಅದನ್ನ ಬಿಡಬೇಕು ಅಂತ ವಿನಂತಿಸ್ಕೊಳ್ತೇವೆ. ಹಾಗೆ ಈ ಧರಣಿ ಮುಂದುವರಿತದೆ. ಇವತ್ತು ಸಾಂಕೇತಿಕವಾಗಿ ಆರಂಭ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಧರಣಿ ಮುಂದುವರಿಸ್ತೀವಿ. ನಿಮ್ಮೆಲ್ಲರ ಸಹಕಾರ ಇರಲಿ. ಇಡೀ ನಗರ ಹೋಬಳಿಯ ಜನತೆಯ ಸಹಕಾರದಿಂದ ಈ ಒಂದು ಅಹೋರಾತ್ರಿ ಧರಣಿ ಈ ದಿನದಿಂದ ಮುಂದುವರಿತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ದಿನ ನಾವು ಮುಡುಗುಪ ಗ್ರಾಮ ಪಂಚಾಯತಿ ಬಸ್ ನಿಲ್ದಾಣದ ಆವರಣದಲ್ಲಿದ್ದೀವಿ. ಇದು ಸುಮಾರು ಒಂದು 40ರಿಂದ 50 ವರ್ಷದ ಹಿಂದಿನ ಕಟ್ಟಡ ಅಂತ ನನ್ನ ನಿರೀಕ್ಷೆ ಇದೆ. ಬಸ್ ಸೆಂಟ್ರು ಬಿದ್ದೋಗಿ ಪುನಃ ಕಟ್ಟಿದ್ದಾರೆ. ಈಗ ಇದು ಈ ಬಿಲ್ಡಿಂಗು ಸಂಪೂರ್ಣ
ನಿಷ್ಕ್ರಿಯವಾಗಿದೆ. ಇದು ಯಾವಾಗ ಅದರಲ್ಲಿ ಇಲ್ಲಿ ಅತಿ ಹೆಚ್ಚು ಮಳೆ ಬರೋದ್ರಿಂದ ಈ ಬಸ್ ನಿಲ್ದಾಣ ತಕ್ಷಣದಲ್ಲೇ ರಿಪೇರಿ ಆಗಬೇಕು ಅಥವಾ ಹೊಸ ನಿರ್ಮಾಣ ಆಗಬೇಕು. ಬಸ್ ಸೆಂಟ್ರನ್ನು ಕೂಡ ಹೊಸದಾಗಿ ಮಾಡಬೇಕು. ನಮ್ಮ ಆರ್ಗ ಜ್ಞಾನೇಂದ್ರ ಅವರು ಹಿಂದಿನ ಅವಧಿಯಲ್ಲಿ ಇದಕ್ಕೆ 40 ಲಕ್ಷ ರೂಪಾಯಿ ಹಣ ಇಟ್ಟಿದ್ರು. ಮತ್ತೆ ಎಷ್ಟು ಬೇಕೋ ಅದಕ್ಕೆ ಪೂರ್ಣ ಆಗ್ಲಿಕ್ಕೆ ಹಣ ಕೊಡ್ತೀನಿ ಸಹ ಭರವಸೆ ಕೊಟ್ಟಿದ್ರು. ಆದರೆ ಇದರ ನಿರ್ವಹಣೆ ಜವಾಬ್ದಾರಿ ಸ್ಥಳೀಯ ಆಡಳಿತ ಪಂಚಾಯತಿದು ಆಗಿರೋದ್ರಿಂದ ಪಂಚಾಯಿತಿಯವರು ಅದಕ್ಕೆ ಸಹಕಾರ ಕೊಡಬೇಕು, ಅವರು NOC ಕೊಡಬೇಕು. ಇದುವರೆಗೂ ಅವರು ಅದನ್ನ ಕೊಡಲಿಲ್ಲ. ಹಾಗಾಗಿ ಆ ಕೆಲಸ ಆಗಲಿಲ್ಲ. ಮೇಲ್ನೋಟಕ್ಕೆ ಈ ಬಸ್ ನಿಲ್ದಾಣ ನಮಗನ್ಸಿದ ಪ್ರಕಾರ ಸಂಪೂರ್ಣ ಪಾಳು ಬಿದ್ದಿದೆ, ಶಿಥಿಲ ವ್ಯವಸ್ಥೆಗೆ ಹೋಗಿದೆ. ಇದನ್ನ ಟೆಕ್ನಿಕಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬಂದು ಇದು ಟೆಕ್ನಿಕಲಿ ಇದ್ರ ಫಿಟ್ನೆಸ್ ಏನು ಅಂತ ಹೇಳಿ ತಿಳಿಸ್ಕೊಡ್ಬೇಕು. ಸಾರ್ವಜನಿಕ ಉಪಯೋಗಕ್ಕೆ ಬರ್ತದೋ ಅಥವಾ ಬರೋದಿಲ್ಲ ಅಂತಾನೆ ಹೇಳ್ಬೇಕು. ಒಂದ್ ವೇಳೆ ಸಾರ್ವಜನಿಕ ಉಪಯೋಗ ಬರೋದಿಲ್ಲ ಅನ್ನೋ ಸ್ಥಿತಿಲಿ ಅದಿತ್ತು ಅಂತ ಹೇಳಿದ್ರೆ ಈ ಕೂಡಲೇ ಬಸ್ ಸ್ಟ್ಯಾಂಡ್ ನ ಬಂದ್ ಮಾಡ್ಬೇಕು. ನೂತನ ಬಸ್ ನಿಲ್ದಾಣ ಆರಂಭ ಆಗೋ ತನಕನೂ ಕೂಡ ಈ ಬಸ್ ನಿಲ್ದಾಣವನ್ನು ಬಂದ್ ಮಾಡಿ ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು. ಹಾಗೆ ನಮ್ಮ ಆಗ್ರಹ ಏನಿದೆ ಅಂತ ಹೇಳಿದ್ರೆ ಈ ಕೂಡಲೇ ಏನು ಇದು ಬಸ್ ಸ್ಟ್ಯಾಂಡ್ ನಿರ್ಮಾಣಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಮತ್ತು ಸರ್ಕಾರ ಈ ಕೂಡಲೇ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆರಂಭ ಮಾಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ವಿ.